सर्वमङ्गलमाङ्गल्ये शिवे सर्वार्थसाधिके। ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದುರ್ಗಾದೇವಿ ದೇವಸ್ಥಾನವು ಬ್ರಹ್ಮಕಲಶೋತ್ಸವಕ್ಕೆ ಸಜ್ಜಾಗಿ ನಿಂತಿದೆ. ಸೊ ಬ್ರಹ್ಮಕಲಶೋತ್ಸವಕ್ಕೆ ಕೇವಲ 2 ದಿನ ಮಾತ್ರ ಬಾಕಿ ಇದೆ. ಸೊ ಇವತ್ತು ವೀಕೆಂಡ್ ಆಗಿರುವ ಕಾರಣ ಕೊಲ್ಲಿಯಲ್ಲಿ ಗ್ರಾಮಸ್ಥರೆಲ್ಲರೂ ಸೇರ್ಕೊಂಡು ಶ್ರಮದಾನದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಬ್ರಹ್ಮಕಲಶೋತ್ಸವದ ಕಾರ್ಯವೈಖರಿ ಯಾವ ರೀತಿ ನಡೀತಾ ಇದೆ ಬನ್ನಿ ನೋಡ್ಕೊ ಬರೋಣ. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी। ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವಂತಹ ಬೆಳ್ತಂಗಡಿ ತಾಲೂಕಿನ ಕೊಲ್ಲಿ ಎನ್ನುವಂತಹ ಒಂದು ಪ್ರಕೃತಿ ರಮಣೀಯ ಪ್ರದೇಶದಲ್ಲಿ ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಿ ದುರ್ಗಾದೇವಿ ನೆಲೆಸಿರುವಂತದ್ದು. ಈಗಾಗಲೇ ನೀವು ನೋಡ್ತಾ ಇರ್ಬೋದು ನನ್ನ ಸುತ್ತಮುತ್ತ ಯಾವ ರೀತಿ ದೇವಿಗೆ ಬ್ರಹ್ಮಕಲಶೋತ್ಸವ ನಡೀಲಿಕ್ಕಿದೆ, ಅದಕ್ಕೆ ಶ್ರಮದಾನ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ನನ್ನ ಬಲ ಸೈಡ್ ನೀವು ನೋಡ್ತಾ ಇರ್ಬೋದು. ದೇವಿಗೆ ಒಂದು ರಥವನ್ನ ಯಾವ ರೀತಿ ಸಿದ್ಧತೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಒಂದಷ್ಟು ಜನ ರಥದ ಅಲಂಕಾರದಲ್ಲಿ ಅಥವಾ ತಮ್ಮ ರಥದ ಸಿದ್ಧತೆಯನ್ನ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ನನ್ನ ಹಿಂದೆ ದೇವಸ್ಥಾನದ ಎಂಟ್ರಿಗೆ ಒಂದು ದ್ವಾರ ಅಂದ್ರೆ ಅದು ಕೂಡ ಅಷ್ಟೇ ಇಕೋ ಫ್ರೆಂಡ್ಲಿ ಆಗಿರುವಂತಹ ಒಂದು ದ್ವಾರವನ್ನ ಯಾವ ರೀತಿ ತಯಾರಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ. ಅದೇ ರೀತಿ ನನ್ನ ಎಡಭಾಗದಲ್ಲಿ ಅಶ್ವತ್ಥ ಕಟ್ಟೆಗೆ ಸುತ್ತಾಲು ಕಲ್ಲಿನಿಂದ ಕಟ್ಟೆಯನ್ನ ಮಾಡ್ತಾ ಇರುವಂತದ್ದನ್ನ ನೀವು ಈಗಾಗಲೇ ನೋಡ್ತಾ ಇರ್ಬೋದು. ಒಂದಷ್ಟು ಜನ ಗ್ರಾಮದ ಜನರು ಗುಂಪು ಗುಂಪಾಗಿ ಒಂದೊಂದು ನೋಡದ ಕೆಲಸವನ್ನ ಚಾಚು ತಪ್ಪದೆ ಅಚ್ಚುಕಟ್ಟಾಗಿ ಮಾಡ್ತಾ ಇರುವಂತದ್ದನ್ನ ನೀವು ಈಗಾಗಲೇ ನೋಡ್ತಾ ಇರ್ಬೋದು. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तुते। ಕೇವಲ 2 ದಿನ ಮಾತ್ರ ಬಾಕಿ ಇದೆ ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವಕ್ಕೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ವಯಸ್ಕರವರೆಗೂ ಕಂಡಂತಹ ಪ್ರತಿಯೊಂದು ಕೆಲಸವನ್ನ ದೇವಸ್ಥಾನದಲ್ಲಿ ಚಾಚೂ ತಪ್ಪದೆ ಮಾಡ್ತಾ ಇದ್ದಾರೆ. ತಮ್ಮ ಅಳಿಲು ಸೇವೆಯನ್ನ ನೀಡ್ತಾ ಬರ್ತಾ ಇದ್ದಾರೆ. ಶ್ರಮದಾನದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ಸೊ 6 ವರ್ಷದಿಂದ ಕಂಡಂತಹ ಕನಸು ಇನ್ನೇನು 2 ದಿನದಲ್ಲಿ ನೆರವೇರ್ಲಿಕ್ಕಿದೆ. ಸೊ ಇದೇ ಹೊತ್ತಿನ ವಿಶೇಷ. ಸತ್ಯ ಸ್ಪಷ್ಟ ನೇರ ಸುದ್ದಿಗಾಗಿ ನೋಡ್ತಾ ಇರಿ U+ ಟಿವಿ. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ತೇಜಸ್ವಿನಿ ಕೋಟ್ಯಾನ್, U+ ಟಿವಿ. ಇದು ಹೊಸತನದ ಸಂಕಲನ.